ಬನ್ನಿ ಇವತ್ತು ತುಂಬ ಟೇಸ್ಟಿಯಾದ ಕ್ರಂಚಿ ಕ್ರಿಸ್ಪಿ ಏನು ಬೇಕಾದ್ರೆ ಕರಿಬೋದು ಅಷ್ಟೂ ರುಚಿಯಾಗಿರೋಂಥ ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸತಿ ನೀವು ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಸಾಯಂಕಾಲ ಕಾಫಿ ಟೀ ಜೊತೆಗೆ ಎಂಜಾಯ್ ಮಾಡ್ಬೋದು ತಿಂದ್ಕೊಂಡು. ಖಂಡಿತ ಎಲ್ಲರೂ ಟ್ರೈ ಮಾಡಿ, ತುಂಬ ಸುಲಭ ಮಾಡೋದು. ನೋಡಿ, ಇಲ್ಲಿ ನಾನು ಕಡಲೆ ಹಿಟ್ಟನ್ನು 6 ಸೌಟಷ್ಟು ತೊಗೊಂಡಿದ್ದೀನಿ. 2 ಸೌಟು ಅಕ್ಕಿ ಹಿಟ್ಟು ಸೇರಿಸಿದ್ದೀನಿ. ಅಕ್ಕಿ ಹಿಟ್ಟು ಸೇರಿಸೋದು ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸಣ್ಣ ಸೌಟಿಂದ 2 ಸೌಟು ಕಾದಿರೋ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು, ಯಾಕಂದರೆ ನಾವು ಡೈರೆಕ್ಟಾಗಿ ಬಾಣಲೆಯಲ್ಲಿ ಖಾರ ಸೇವೆನ ಹಿಂಡ್ತಾ ಇದ್ದೀವಿ. ಅದ ಕಾರಣಕ್ಕೆ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ನೋಡಿ, ಹಿಂಗೆ ಪ್ರೆಸ್ ಮಾಡಿದ್ರೆ ಬರಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಒಂದು ಚಿಕ್ಕ ಹಿಟ್ಟಿನ ಉಂಡೆ ಹಾಕಿದ ತಕ್ಷಣ ಇಮಿಡಿಯೇಟ್ ಮೇಲೆ ಬರಬೇಕು. ಆವಾಗ ಖಾರ ಸೇವೆನ ಹಿಂಡಲಿಕ್ಕೆ ತುಂಬ ಸುಲಭ. ಮಿಕ್ಸರಲ್ಲಿ ಖಾರ ಸೇವೆ ಇರುತ್ತೆ, ರಿಬ್ಬನ್ ಇರುತ್ತೆ, ಖಾರ ಬೂಂದಿ ಇರುತ್ತೆ, ಕಡಲೆಕಾಯಿ ಬೀಜ, ಹುರ್ಗಡ್ಲೆ ಎಲ್ಲ ಹಾಕಿ ಮಾಡೋದಕ್ಕೇ ಮಿಕ್ಸರ್ ಅಂತ ಹೆಸರು. ಇವಾಗ ಮೊದಲನೇದಾಗಿ ಖಾರ ಸೇವೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಖಾರ ಸೇವೆ ಆದಮೇಲೆ ನೆಕ್ಸ್ಟು ಬೂಂದಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಎಷ್ಟು ಸುಲಭವಾಗಿ ಖಾರ ಸೇವೆ ರೆಡಿ ಆಯಿತು. ಈಗ ಲಾಸ್ಟಲ್ಲಿ ಒಂಚೂರು ಉಂಡೆ ಉಳ್ಕೊಂಡು ಎತ್ತಿಟ್ಕೊಂಡು ರಿಬ್ಬನ್ ಮಾಡ್ತಾಯಿದ್ದೀನಿ. ಅದೇ ಹಿಟ್ಟಿಂದ ಬಿಲ್ಲೆ ಚೇಂಜ್ ಮಾಡಿಕೊಂಡು ಈಗ ರಿಬ್ಬನ್ ಕೂಡ ರೆಡಿ ಆಯಿತು. ಖಾರ ಸೇವೆನ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಮುರಿದೋಗುತ್ತೆ, ಅಷ್ಟು ಕ್ರಿಸ್ಪಿಯಾಗಿರುತ್ತೆ. ಅದನ್ನು ಪ್ರೆಸ್ ಮಾಡಿ ಮುರಿದ್ಬಿಟ್ಟು ರಿಬ್ಬನ್ನು ಹಾಕಿ ಮುರಿದ್ಬಿಟ್ಟು ನೆಕ್ಸ್ಟು ಬೂಂದಿಗೆ ರೆಡಿ ಮಾಡ್ತಾಯಿದ್ದೀನಿ. ಬೂಂದಿಗೆ ಅಳತೆ ಏನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ತೊಗೊಳ್ಳಿ, ಒಂಚೂರು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ, ಕಲರ್ಗೆ ಒಂಚೂರು ಅರಿಶಿನ ಪುಡಿ ಹಾಕಿ ನೀರು ಸೇರಿಸಿ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನೀವು ಈ ವಿಡಿಯೋಲಿ ನೋಡ್ತಿದ್ದೀರಲ್ಲ, ನೀವು ಈ ಥರ ಬೂಂದಿ ಮಾಡೋ ಸೌಟಲ್ಲಿ ಹಾಕಿದ್ರೆ ಇಮಿಡಿಯೇಟಾಗಿ ಡ್ರಾಪ್ ಆಗಿ ಬೀಳಬೇಕು. ಆ ಮಟ್ಟಕ್ಕೆ ತೆಳುವಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಎಣ್ಣೆ ಕಾದಿರಬೇಕು, ಆವಾಗಲೇ ಬೂಂದಿ ಕಾಳು ಮಾಡೋಕ್ಕಾಗೋದು. ಕ್ರಿಸ್ಪಿಯಾಗಿ ಬರೋಕ್ಕೆ ಒಂದು ಚಿಟಿಕೆ ಸೋಡಾ ಹಾಕಿ ಹಿಟ್ಟನ್ನು ಚೆನ್ನಾಗಿ ಗಂಟಿಲ್ಲದೆ ಬೀಟ್ ಮಾಡಿ ಡೈರೆಕ್ಟಾಗಿ ಈ ಥರ ಎಣ್ಣೆಲಿ ಸ್ವಲ್ಪ ಮೇಲ್ಗಡೆಯಿಂದ ಹಾಕಿದ್ರೆ ಸೂಪರಾಗಿ ಬೂಂದಿ ಕಾಳು ರೆಡಿ ಆಗುತ್ತೆ. ನೆಕ್ಸ್ಟು ನಾನು ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಮಿಕ್ಸರ್ಗೆ. ಆಮೇಲೆ ಹುರ್ಗಡ್ಲೆ ಕೂಡ ಸ್ವಲ್ಪ ಫ್ರೈ ಮಾಡಿ ಸೇರಿಸಿದ್ದೀನಿ. ಮತ್ತು ಅವಲಕ್ಕಿ ಅದು ಅಷ್ಟೇ ಚೆನ್ನಾಗಿ ಕಾದಿರೋ ಎಣ್ಣೆಲಿ 1 ನಿಮಿಷ ಅದು ಮಾಡಿದ್ರೆ ಸಖತ್ತಾಗಿ ಅರಳುತ್ತೆ, ಅದನ್ನು ಸೇರಿಸಿದ್ದೀನಿ. ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಮತ್ತು ನಾವು ಭಕ್ಷಣಗಳು ಮಾಡಿದ್ವಲ್ಲ, ಚಕ್ಲಿ ಮತ್ತು ತೆಂಗೋಳು ಮುಚ್ಚೋರೆ ಎಲ್ಲನೂ 2 ತೊಗೊಂಡು ಅದನ್ನು ಪೀಸ್ ಮಾಡಿ ಸೇರಿಸಿದ್ದೀನಿ. ಎಲ್ಲ ಮಾಡಿದ್ರಿಂದ ಸೇರಿಸಿರೋದು. ಇಲ್ಲಾಂದರೆ ಬರೀ ಖಾರ ಸೇವೆ, ಕಡಲೆಕಾಯಿ ಬೀಜ, ರಿಬ್ಬನ್ನು, ಕರ್ಬೇವಿನ ಸೊಪ್ಪು ಹಾಕಿ ಮಾಡ್ಕೊಬೋದು. ಈಗೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಆಲ್ರೆಡಿ ಎಲ್ಲದಕ್ಕೂ ಉಪ್ಪು ಹಾಕಿದ್ದೀವಿ, ಮತ್ತೆ ಉಪ್ಪು ಹಾಕೋದೇನು ಬೇಡ. ಬರೀ ಖಾರದ ಪುಡಿ ಮಾತ್ರ 1 ರಿಂದ 2 ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಬಿಟ್ ಮಾಡಬೇಕು. ಬಿಟ್ ಅಂದರೆ ಏನಂತಾರೆ, ಟ್ಯಾಪ್ ಮಾಡಬೇಕು ಈ ಥರ ಮೇಲೆ ಕೆಳಗೆ. ಯಾಕಂದರೆ ಕೈ ಹಾಕಿದ್ರೆ ಸರಿಯಾಗಿ ಮಿಕ್ಸ್